ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಸುರಿಮಳೆಯಲ್ಲಿ ಅವಳಿಗೆ ಏನೆಂದು ಉತ್ತರ ಕೊಡಲಿ? ಈ ನನ್ನ ಕಣ್ಣು ಗುಡ್ಡೆಗಳಾದರೂ ಮಂಜಾಗಬಾರದೆ. ಈ ಹಾದಿ ಬೀದಿ ಆಕಾರಹೀನ ಶಿಲೆಯನ್ನಾಗಿ ಏಕೆ ಮಾಡುತ್ತಿಲ್ಲ? ಈ ಹಾದಿ ಬೀದಿ ಆಕಾರಹೀನ ಶಿಲೆಯನ್ನಾಗಿ ಏಕೆ ಮಾಡುತ್ತಿಲ್ಲ?
ಅದು ಸಹಜ. ಅಂದರೆ ಇಷ್ಟೊಂದು ನಿರುದ್ವೇಗ, ನಿಸ್ಸಂಗತ್ವ, ಅನ್ಯಾಯ ಮಾಡಿದ ಮೇಲೆ ಇದು ಅನೀತಿಯಲ್ಲವೇ ಅಲ್ಲ? ಏನೋ ಅದು ನನಗೆ ತಿಳಿಯದು. ಅದು ರಾಜನೀತಿಯದು. ವ್ಯಾಖ್ಯಾನ ಬೇರೆ ಬೇಕೇನು? ಆದರೂ ನೀನು ಸಾಧಾರಣ ಮಾತಿಗೂ ಕೊಂತ ಹೆಚ್ಚು ಮಹತ್ವ ನೀಡುತ್ತಿದ್ದೀರಿ. ಈ ವಿವಾಹದಲ್ಲಿ ಆ ಕನ್ಯೆಗೂ ಮಹತ್ವವಿಲ್ಲ, ನಮ್ಮ ಧೃತರಾಷ್ಟ್ರನಿಗೂ ಮಹತ್ವವಿಲ್ಲ. ಇದಾದ ಮೇಲೂ ವಿವಾಹ ಕೌರವರಿಗೆ ಉತ್ತರಾಧಿಕಾರಿಗಳು. ಅದಕ್ಕಾಗಿ ಅಗತ್ಯವಿದೆ 2 ಶರೀರಗಳು ಮತ್ತೆ ಒಂದು ಕರ್ಮಕಾಂಡ. ಅಷ್ಟು ದೂರದ ಹಸ್ತಿನಾಪುರದಿಂದ ಕನ್ಯೆಯನ್ನು ಏಕೆ ಆರಿಸಿ ತಂದಿದೆ ಎಂದು ನನಗೆ ಈಗ ಅರ್ಥವಾಗುತ್ತದೆ. ಬೇರೆ ಉಪಾಯವೇ ಇರಲಿಲ್ಲ. ಮತ್ತೆ ಪುಟ್ಟ ಗಾಂಧಾರದಂತ ರಾಜ್ಯಕ್ಕೆ ನಿಮ್ಮ ಮಾತನ್ನು ತಳ್ಳಿ ಹಾಕುವ ಸಾಹಸವಾದ ಎಲ್ಲಿಂದ ಬಂದಾಗ? ಅಂದರೆ ಹಿಂದಿನ ಘಟನೆಗಳು ನಿಮ್ಮನ್ನು ಯಾವುದು ಅಂಬೆ, ಅಂಬಿಕೆ, ಅಂಬಾಲಿಕೆಯರ ಆಕ್ರಮಣದಲ್ಲಿ ಕುರುವಂಶದ ಹಡಗು ಈಗ ಮತ್ತೊಂದು ಅಪರಾಧ. ಸಂಜಯ, ಅಂಬೆ, ಅಂಬಿಕೆ, ಅಂಬಾಲಿಕೆಯರ ಆಕ್ರಂದನ, ಮೊರೆ ಇವು ಯಾವುದೋ ನಿಮ್ಮನ್ನು ಹೆದರಿಸುತ್ತದೆ. ಇದಾದರೂ ನೀವು ಕೌರವರಿಗೆ ಉತ್ತರಾಧಿಕಾರಿ ಬೇಡವೇ? ಹಾಗಾದರೆ ಧೃತರಾಷ್ಟ್ರನನ್ನು ಅವಿವಾಹಿತನಾಗಿ ಇರಲು ಬಿಡಲೇ? ಇದರಲ್ಲಿ ಬಿಡಿ, ಏನು ಕೊಳ್ಳೆ ಹೋಗುತ್ತದೆ. ಅದೇ ಕೌರವರಿಗೆ ಉತ್ತರಾಧಿಕಾರಿ ಬೇಡವೇ ಎಂದು ಹೇಳುತ್ತಿದ್ದೇನೆ. ಬಹುಶಃ ಇದೊಂದು ಒಳಸಂಚು ಕೂಡ. ಭಾವಾತ್ಮಕ ಪ್ರಶ್ನೆಗಳಿಗೆ ರಾಜಕೀಯ ಪರಿಹಾರ ಕಂಡುಕೊಳ್ಳುವ ಅಭ್ಯಾಸವಾಗಿ ಹೋಗಿದೆ ನಿನಗೆ ಅರ್ಥವಾಗುವುದಿಲ್ಲ ಸಂಜಯ. ನಾನು ಅರ್ಥ ಮಾಡಿಕೊಂಡ ಬಯಸುವುದೂ ಇಲ್ಲ. ಪ್ರತಿಯೊಬ್ಬ ಅಂಗಹೀನ ಕುರುಡನಿಗೂ ಮದುವೆಯಾಗುವ ಅವಶ್ಯಕತೆ ಇದೆ ಎನ್ನುವ ರಾಜಕೀಯ ದೃಷ್ಟಿಗಳಿಗಾಗಿ. ಹಾಗಾದರೆ ಧೃತರಾಷ್ಟ್ರನು ಹಸ್ತಿನಾಪುರದ ಹಾದಿ ಬೀದಿಯಲ್ಲಿ ಯಾವುದಾದರೂ ಒಂದು ಹೆಣ್ಣನ್ನು ಹುಡುಕಿಕೊಳ್ಳಲಿ ಬಿಡಿ. ಇದು ಸಾಧ್ಯವಿಲ್ಲ ಸಂಜಯ. ಇಲ್ಲವಾದರೆ ಯಾವುದಾದರೂ ಒಂದು ಹೆಣ್ಣು ಮುಂದೆ ಬರಲಿ ಬಿಡಿ. ಇದಂತೂ ಬಹುಶಃ ಇನ್ನೂ ಅಸಾಧ್ಯ. ಹೆಣ್ಣಿಲ್ಲದಿದ್ದರೆ ಏನು ನಷ್ಟ? ಈಗ ನಿಮ್ಮ ಜೀವನ ಅಪೂರ್ಣವೇ? ಹೀಗೆ ಹೇಳುತ್ತೀನಿ. ನನ್ನನ್ನು ನಾನೇ ದಂಡಿಸಿಕೊಳ್ಳುವ ಅಧಿಕಾರ ನನಗಿದೆಯೇ ಹೊರತು ಬೇರೆಯವರ ಬಗ್ಗೆ ಇಲ್ಲ. ಏಕೆಂದರೆ ಧೃತರಾಷ್ಟ್ರನು ಅವಿವಾಹಿತನಾಗಿರಬಹುದು. ಯಾವ ರೀತಿಯಿಂದಲಾದರೂ ಅವನ ಮದುವೆಯನ್ನು ಮಾಡಿ ಮುಗಿಸಲೇಬೇಕು. ಇರಬಹುದು, ಆದರೆ ಅವನ ಶರೀರ ಕುರುಡಲ್ಲವಲ್ಲ. ಶರೀರ ನಿರ್ವಚನ ಶರೀರ ಧರ್ಮದಿಂದ ಮುಕ್ತಾಯವಾಗಲಿ ಅಂತ. ಹಾಗಾದರೆ ನೀವೇಕೆ ಮುಕ್ತರಾಗಲಿಲ್ಲ? ನೀವೇ ನಿಮ್ಮ ಬಾಯಿಗಳ ಮೇಲೆ ಬಾಯಿನ ಹೊರೆಯನ್ನು ಸತ್ಯವತಿಯ ಕಣ್ಣುಗಳು ಮತ್ತೆ ಮತ್ತೆ ಕಳೆಯುತ್ತವೆ. ಸತ್ಯವತಿಯಲ್ಲವೇ ನಿಮ್ಮ ಮೂಲ ಪ್ರತಿಜ್ಞೆಯಿದ್ದವಳು? ಇಲ್ಲ ಸಂಜೆ, ಪ್ರತಿಜ್ಞೆ ಮಾಡೆಂದು ಹೇಳಿದವಳು ಅವಳಲ್ಲ, ಅವಳ ತಂದೆ. ಅಂದು ನಾನು ಪ್ರತಿಜ್ಞೆ ಮಾಡದಿದ್ದರೆ ಅವಳನ್ನು ಒಬ್ಬ ಕಾಮಸಕ್ತ ಮುದುಕನ ತೊಡೆಗೆ ಕಟ್ಟುವುದು ಮುಂದಾಗುತ್ತಿದೆ. ಅಪರಾಧಿ ಅವಳಲ್ಲ, ನಾನು ಅಪರಾಧಿ. ಅಪರಾಧ. ಸುಳ್ಳು ಹೇಳಿ ಕಟ್ಟು ತಿರುವಿರಿ ಆ ಶಾಪಗ್ರಸ್ತ ಕುಲದ ಹೊರಳಿಗೆ. ಬೇರೆ ತಾಯಿಯೇ ಇಲ್ಲವಲ್ಲ ಸಂಜಯ. ಆದರೆ ಒಂದು ವಿಷಯ ನೆನಪಿನಲ್ಲಿದೆ. ಎಲ್ಲ ಕನ್ಯೆಗಿಂತ ತೀರಾ ಈ ಕನ್ಯೆ. ಹೆಣ್ಣು ಮಕ್ಕಳಿಗಿಂತ ತೀರಾ ಈ ಭಿನ್ನ ಕನ್ಯೆ. ಈಗ ಹಿಂದಿರುಗುವುದು ಸಾಧ್ಯವಿಲ್ಲ ಸಂಜಯ. ಆಗಲಿ ಬಿಡಿ ಧೃತರಾಷ್ಟ್ರನ ಮದುವೆ. ಅವನು ಮದುವೆ ಮಾಡಿಕೊಳ್ಳುವುದೊಂದನ್ನು ಬಿಟ್ಟರೆ ಬೇರೆ ಏನನ್ನು ಮಾಡಬಲ್ಲ? ಬಾಚಿಕೊಳ್ಳಲಾರೆ ಪ್ರೇಮವನ್ನ, ಕೆರಳಿಸಲಾರ ತಿರಸ್ಕಾರವನ್ನ, ವಿದ್ವೇಷವನ್ನ. ಆದರೆ ಅವನಿಗೆ ಸಹಾನುಭೂತಿ ಸಿಗುವುದಿಲ್ಲ. ಏಕೆ ಸಿಗುವುದಿಲ್ಲ? ಕುರುಡನಿಗೆ ಬೇಕಾಗಿಲ್ಲ ಸಹಾನುಭೂತಿ. ಅವನಿಗೆ ಬೇಕು ನಂಬದ ಹರಳವಾದ ಎಂದು ಅವನಿಗೆ ಬೇಕು ಆತ್ಮೀಯತೆಯ ಗಂಧ, ಸ್ಪರ್ಶದಿಂದ ಕೂಡಿದ ಚಳಿ. ಅವನಿಗೆ ಬೇಕು ಮೂಳೆ ಮಾಂಸಗಳಿಂದ ಕೂಡಿದ ಒಂದು ಊರುಗೋಲು. ಅಂದರೆ ನಿಮಗೆ ರಾಜನೀತಿ ಅಲ್ಲ, ಅಂಗಹೀನರ ಉದ್ಧಾರ. ಎಲ್ಲಿಯವರೆಗೆ ಈ ಶಾಪಗ್ರಸ್ತ ಕುಲಕ್ಕೆ ನೀವು ಹೊರೆಯಾಗುವುದು? ಈ ಸಾರಿ ಎಲ್ಲ ಲೆಕ್ಕಡ. ಗಾಂಧಾರಿ ಧೃತರಾಷ್ಟ್ರನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತ ರಾಜಮಾತೆಯಾಗಿರುವ ಸುಖ ಬಹು ದೊಡ್ಡದು. ನೋಡುತ್ತೀರಿ ಸಂಜೆ, ಧೃತರಾಷ್ಟ್ರನ ಅಂಧತ್ವವನ್ನು ಗಾಂಧಾರಿ ಬಹು ಬೇಗ ಮರೆಯುತ್ತಾಳೆ. ಅಂದರೆ ಮತ್ತೆ ಭಾವನೆಗೆ ರಾಜಕೀಯ ದೃಷ್ಟಿ.
ಹಸ್ತಿನಾಪುರ ತಲುಪಿದ ಕೂಡಲೇ ತಮಗೆ ಬಹಳಷ್ಟು ಇಲ್ಲದೇ ಇದ್ದರೆ ಏನಂತ ಬಿಡಿ, ನಾನು ಗಾಂಧಾರಿಗೆ ಹೇಳಿ ಸಮಾಧಾನ ಮಾಡ್ತೀನಿ. ನಾಳೆ ಎಷ್ಟು ಹೊತ್ತಿಗೆ ಹೊರಡುವುದು? ಸೂರ್ಯನ ಪ್ರಥಮ ಕಿರಣದೊಂದಿಗೆ. ಸರಿ. ನಾನು ಆ ಚಕಡಿಯ ಬಗ್ಗೆ ಯೋಚಿಸುತ್ತೇನೆ. ಅವನಿಗೆ ಬಂದ ಜೊತೆಯಲ್ಲಿ ತವರ ಮನೆ ಪ್ರತಿನಿಧಿಯಾಗಿ ಯಾರಾದರೂ ಒಬ್ಬರು ಇರಲೇಬೇಕಲ್ಲ. ಈ ಧೃತರಾಷ್ಟ್ರನಿಗೆ ಈ ಅನಿಷ್ಟವನ್ನು ಕಳೆದುಕೊಳ್ಳುವ ಅವಕಾಶವೇ ಇರಲಿಲ್ಲವೆಂದು ತೋರುತ್ತದೆ. ಬರಲಿ ಬಿಡು. ನಾವು ಹಸ್ತಿನಾಪುರ ತಲುಪುವವರೆಗೆ ವಾಸ್ತುಸ್ಥಿತಿಯ ಸುಳಿವು ಯಾರಿಗೂ ಸಿಕ್ಕಬಾರದು. ಅಂದರೆ ಯಾರು ಏನೇ ಪ್ರಶ್ನೆ ಕೇಳಲಿ ಉತ್ತರ ಮೌನ. ಈ ಮೌನವನ್ನು ಕಾಪಾಡುವ ಹೊಣೆ ನಿಂದದು. ನಾಳೆ ನಾವು ಪ್ರಯಾಣಿಸಬೇಕಾದ ಗತಿಯನ್ನು ದ್ವಿಗುಣಗೊಳಿಸಬೇಕು. ಅಂದರೆ ಮೌನಯಾತ್ರೆಯಂತಹ ಶವಯಾತ್ರೆ. ಹೌದು, ನಾನು ಎಷ್ಟು ಬೆಳೆಯಬೇಕಾಗುತ್ತಿದ್ದೆ. ಆದರೆ ಸತ್ಯ ಮತ್ತು ಸೋಲುಗಳನ್ನು ಮಾತ್ರ ನೋಡಬೇಕು. ಅವಳ ಪರಿಮ ನಿಷ್ಕಾರಣವಾದದ್ದೇನು? ಹಾಗಾದರೆ ನಿನಗೂ ತಿಳಿದಿಲ್ಲವೇನು? ಧೃತರಾಷ್ಟ್ರ ಒಬ್ಬ ದಾಸಿಯೊಡನೆ ಸಂಬಂಧವನ್ನು ಬೆಳೆಸುತ್ತಿದ್ದಾನೆ. ಅಂತೂ ಧೃತರಾಷ್ಟ್ರನು ತನಗೊಂದು ಹೆಣ್ಣನ್ನು ಹುಟ್ಟಿಕೊಂಡಿಯೇ ಬಿಟ್ಟ. ನಡೆಯಲ್ಲಿ ಅವನ ಮದುವೆ ಎತ್ತರಾತುಡಿ. ಅದು ನಿಜದ ಸಂಗತಿ ಎಂದರೆ ಆ ದಾಸಿಯೇ ಧೃತರಾಷ್ಟ್ರನನ್ನು ಹುಡುಕಿಕೊಂಡು ಬಂದಿತು. ಅದು ನೀವಿರುವವರಿಗೆ ಎಲ್ಲಿ ಸಾಧ್ಯ ಅಲ್ಲ. ವಿದುರನನ್ನು ಎಲ್ಲಿ ರಾಜನನ್ನಾಗಿ ಮಾಡಿದಿರಿ? ನಾಳೆ ಮತ್ತು ನಾಳೆ ಮಕ್ಕಳು ಜೀವಿಸಿಬಿಟ್ಟರೆ ಶೂದ್ರರೆಲ್ಲ ವಿಧುರರಲ್ಲ. ಆದ್ದರಿಂದ ಏನಾದರೂ ಆಗುತ್ತೆ. ಧೃತರಾಷ್ಟ್ರನ ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸಿಯೇ ಬೇಕು. ಮುಗಿಸಿದರೆ ಆದರೆ ತಮ್ಮ ಆಜ್ಞೆಯಂತೆ ನಡೆಯುತ್ತದೆ ಮೌನ ಯಾತ್ರೆಯಂತಹ ಶವಯಾತ್ರೆ. ನಾವು 7 ದಿಕ್ಕುಗಳಲ್ಲಿ ಎಲ್ಲವೂ ಪ್ರಯಾಣ ಸಿದ್ಧವಾಗಿದೆ. ಆಯ್ತು. ಯಾರು? ನಾನು ಈಶ್ವರ ಪಿತಾಮಹ. ನೀವೇಕೆ ಬಂದಿರಿ? ನಾನು ಸುಮ್ಮನೆ ಹೇಳಿ ಕಳಿಸಿದ್ದೆ. ತಾವು ಆಯ್ತು, ನಾನೇ ಸ್ವತಃ ಬಂದಿದ್ದೇನೆ. ಏನಾದರೂ ವಿಷಯ ಇದ್ದರೆ ಹೇಳು. ಏನೂ ಇಲ್ಲ, ಹೀಗೆ. ಓ, ಹೇಳು. ಅದೇನೆಂದರೆ ಗಾಂಧಾರ ರಾಜ ಸ್ವಂತ ಇಚ್ಛೆಯಿಂದ ಸಂತೋಷದಿಂದ ಒಪ್ಪಿಕೊಂಡನು. ಖಂಡಿತವಾಗಿ. ಆತನ ಮೇಲೆ ಯಾವುದೇ ರಾಜಕೀಯ ಒತ್ತಡ ಮೊದಲಾದವು ನೀನು ಹೀಗೇಕೆ ಯೋಚನೆ ಮಾಡಿದ್ದೀಯ? ಏಕೆಂದರೆ ಹಿಂದಿನ ಸಲದಂತೆ ನೀವು ಅಂಬಿಕೆಯನ್ನು ಕಸಿದು ತಂದಂತೆ ಗಾಂಧಾರಿಯನ್ನು ಕಸಿದು ತರದೇ ಇದ್ದದ್ದು ಒಳ್ಳೆಯದೇ ಆಯಿತು. ಇಂತಹ ವಿಷಯಗಳು ನಿನ್ನ ಮನಸ್ಸಿನಲ್ಲಿ ಯಾಕಾದರೂ ಹೇಳುತ್ತೀವಿ. ನಾವೇ ಕಾಣ್. ಏಕೆಂದರೆ ಅಂಗಹೀನನಲ್ಲದೆ ಗಾಂಧಾರಿ ಸ್ವಂತ ಇಚ್ಛೆಯಿಂದ ಒಪ್ಪಿಕೊಂಡಳು ತಾನೆ? ಅಷ್ಟಿಲ್ಲದೆ ನೀವು ಅವಳನ್ನು ಕೇಳಿದ್ರಾ? ಇಲ್ಲ. ಹಾಗಾದ್ರೆ ಅವಳ ತಂದೆಯನ್ನು ಕೇಳಿದ್ದೇನೆ. ಅವಳನ್ನೇಕೆ ಕೇಳಲಿಲ್ಲ? ಅಗತ್ಯವಿರಲಿಲ್ಲ. ಅಂದರೆ ಅವಳ ಜೊತೆ ನಿಮ್ಮ ಮಾತುಕತೆ ನಡೆಯಲಿಲ್ಲ. ಗಾಂಧಾರಿಗೆ ಗೊತ್ತಿಲ್ಲದಂತೆ ಆಗಿಲ್ಲ ತಾನೆ? ಹಾಗಾಗಲು ಹೇಗೆ ಸಾಧ್ಯ? ಅವಳ ತಂದೆ ಅವಳಿಗೆ ವಿಷಯವನ್ನು ಹೇಳಿರುತ್ತಾನೆ. ಹೇಳದೆ ಹೋಗಿದ್ದರೆ ಅದು ಅವನ ಜವಾಬ್ದಾರಿ. ಜವಾಬ್ದಾರಿಯನ್ನು ನಿರ್ವಹಿಸಲಾಗುತ್ತದೆಯೋ ಅಥವಾ ನನ್ನ ಮದುವೆಯೋ? ನಾನು ಮತ್ತೆ ಮತ್ತೆ ಕೇಳುತ್ತೇನೆ. ಈ ಬಗೆಗೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುವ ಪ್ರಮೇಯವಾದರೂ ಏನಿದೆ? ಏಕೆ ತಲೆ ಕೆಡಿಸಿಕೊಳ್ಳಬಾರದು? ನನಗೂ ಈ ವಿಷಯಕ್ಕೂ ಯಾವುದೇ ಸಂಬಂಧವಿಲ್ಲವೇ? ಹಿಂದಿನ ಘಟನೆಗಳು ನಿಮಗೆ ಏನನ್ನು ಕಲಿಸಿಕೊಳ್ಳಲಿಲ್ಲವೇ? ಅಂದರೆ ನನ್ನ ಹುಟ್ಟನ್ನೇ ತಿಳಿದುಕೊಳ್ಳಿ. ನಿಮಗೂ ಗೊತ್ತಿದೆ. ವಿರೋಧ ರಾಹುಲೆ ಸತ್ಯವತಿಯು ನನ್ನ ತಾಯಿಗೆ ಏನು ಹೇಳಿದರು ಗೊತ್ತೇ? ನನಗೆ ಗೊತ್ತು. ಇಂದು
ಇದೇನು ಗಾಂಧಾರ ರಾಜನಿಗೆ ಹೇಳಿ ನೋಡು ಕುಮಾರ, ಗಾಂಧಾರಿ ತುಂಬಾ ಜಾಣತೆಯಾದ ಅವಳು ಆದಷ್ಟು ಬೇಗ ನಿನ್ನ ಅಂಗತ್ವವನ್ನು ದೂರ ಮಾಡುತ್ತಾಳೆ. ಇದು ನನ್ನ ಪ್ರಶ್ನೆಗೆ ಉತ್ತರವಲ್ಲ. ನಾನು ಇಷ್ಟು ಮಾತ್ರ ತಿಳಿಯ ಬಯಸುತ್ತೇನೆ. ನನ್ನ ಗುರುವಿನ ಬಗ್ಗೆ ಗಾಂಧಾರಿಗೆ ಗೊತ್ತಿದೆಯೋ ಇಲ್ಲವೋ? ನನ್ನನ್ನು ಮಹಾರಾಜರು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಹಾಗಾದರೆ ನೀವು ಗಾಂಧಾರಿಗೆ ನನ್ನ ಅಂಗತ್ವದ ಬಗ್ಗೆ ಹೇಳುತ್ತಿಲ್ಲ? ಸಂಜಯ, ನೀನು ಗಾಂಧಾರಿಯನ್ನು ನೋಡಿದ್ದೀಯಾ? ನೋಡಿದ್ದೆ. ಹೇಗಿದ್ದಾಳೆ ಅವಳು? ಬಹಳ ಸುಂದರವಾಗಿದ್ದಾಳೆ. ರೂಪ ನನ್ನ ಪಾಣಿದಾಸನಿಗೆ ಹೆದರಿದೆ. ಯಾರು ಎಷ್ಟೇ ಹೇಳಿದರು ರೂಪದ ಯಾವ ಸಂಸ್ಕಾರವೂ ನನ್ನ ಮನಸ್ಸಿನಲ್ಲಿ ಉಂಟಾಗುವುದಿಲ್ಲ. ಅಂದಹಾಗೆ ಅವಳ ಸ್ವಭಾವ ಹೇಗಿದೆ? ತುಂಬಾ ಸಂವೇದನಶೀಲ ಸ್ವಭಾವ. ಈ ಹಸ್ತಿನಾಪುರ ಅವಳಿಗೆ ಹೇಗನಿಸಿತು? ಹಸ್ತಿನಾಪುರದಿಂದ ಬಹಳ ಭಾವುಕರಾಗಿದ್ದಾರೆ. ಮತ್ತೆ ಇಲ್ಲಿಯ ಜನಗಳು ಹೇಗೆ ಮಾತನಾಡುವುದಿಲ್ಲ ಸಂಜಯ? ಬಹುಶಃ ಅವಳು ಇಲ್ಲಿಯವರೆಗೂ ಯಾರನ್ನು ಸಂಧಿಸಿದ್ದಾರೆ ಅಥವಾ ಇಲ್ಲಿಯವರೆಗೂ ಅವಳಿಗೆ ಯಾರು ಸಿಗಲಿಲ್ಲವೋ? ಗೊತ್ತಿಲ್ಲದ ವಿಷಯ. ಸಂಜಯ, ಹಾಗಾದರೆ ನನ್ನ ಒಂದೇ ಒಂದು ಮಾತನ್ನು ನೀನು ಗಾಂಧಾರಿಗೆ ಮುಟ್ಟಿಸುವೆಯಾ? ಏಕಾಗಬಾರದು. ಅವಳಿಗೆ ಹೇಳು, ನನ್ನ ಅಂಗತ್ವ ಅವಳಿಗೆ ಎಂದೋ ಮರೆಯಾಗುವುದು. ಎರಡು ಸವಿ ಮಾತುಗಳು, ಒಂದು ಸಂವೇದನೆ ತುಂಬಿದ ಸ್ಪರ್ಶ, ಇಷ್ಟೇ ಸಾಕು. ಹೇಳುವುದಿಲ್ಲವೇ ಗಾಂಧಾರಿಗೆ? ಹೇಗೆ ಮಾತನಾಡುತ್ತಿಲ್ಲ ಸಂಜಯ? ನೀನು ಗಾಂಧಾರಿಗೆ ನಾನು ಹೇಳಿದ ಮಾತನ್ನು ಹೇಳುತ್ತೀಯಲ್ಲವೇ? ಸರಿ, ಹಾಗಾದರೆ
ಇಲ್ಲಿಯ ಸುದ್ದಿಯನ್ನು ತಿಳಿಯಲು ತುಂಬಾ ಕಾತರರಾಗಿದ್ದರು. ಇಲ್ಲ, ನಾನಿನ್ನು ಹಿಂತಿರುಗಿ ಹೋಗುವುದಿಲ್ಲ ಗಾಂಧಾರಿ. ಏಕೆ? ಹಸ್ತಿನಾಪುರ ನಿನಗೆ ಅಷ್ಟೊಂದು ಹಿಡಿಸಿದ್ದೆ? ಅಥವಾ ರಾಜನ ಭಾವಮೈದನೆನಿಸಿಕೊಳ್ಳುವುದರಲ್ಲಿ ತುಂಬಾ ಗೌರವವನ್ನು ಕಾಣುತ್ತದೆ? ಇಲ್ಲಿಯ ವ್ಯೂಹ ಗೃಹಗಳು ಗಾಂಧಾರಿಗಿಂತಲೂ ಚೆನ್ನಾಗಿದೆಯೋ? ನನ್ನ ಮಾತು ಕೇಳು, ಹಿಂತಿರುಗಿ ಬಿಡು. ಅಣ್ಣನಿರುವ ತನಕ ನೀನು ಎಂದಿಗೂ ರಾಜನಾಗದೇ ಇರಬಹುದು. ಆದರೆ ಏನಾದರೂ ಆಗಲಿ ನಮ್ಮದಲ್ಲವೇ? ರಾಜ್ಯಮೋಹ ನನಗೆ ಎಂದೂ ಇರಲಿಲ್ಲ ಗಾಂಧಾರಿ. ನನ್ನ ತೀರ್ಮಾನದಿಂದ ನಾನು ಕದಲುವುದಿಲ್ಲ. ಪ್ರತಿಜ್ಞೆ ಮಾಡುವುದಕ್ಕೆ ನಿನಗೊಬ್ಬಳಿಗೆ ಎಲ್ಲ ಗೊತ್ತಿರುವುದು. ಅಂದರೆ ನಾನು ನಿನ್ನ ಹಾಗೆ ಎಲ್ಲರ ಮುಂದೆ ಪ್ರತಿಜ್ಞೆ ಮಾಡಲಾರೆ ಗಾಂಧಾರಿ. ಹಾಗೇನಾದರೂ ಮಾಡಿದರೆ ಅದರ ಅರ್ಥವೇ ಸೋತು ಹೋಗಿತ್ತು. ನಾನು ಮೌನವಾಗಿ ಪ್ರತಿಜ್ಞೆ ಮಾಡಿದ್ದೇನೆ. ಇಲ್ಲಿಂದ ಕಾಣ್ತೇನೆ ಏಕೆ? ನಿನ್ನ ಪ್ರತಿಜ್ಞೆಯ ಸಣ್ಣ ಪರಿಣಾಮ. ಮೊದಲೇ ತಿಳಿದಿದ್ದು ನಿನಗೆ ಸೋಗು ಹಾಕಲು ನಾಚಿಕೆ ಆಗುವುದಿಲ್ಲವೇ ಶಕುನಿ? ಗಾಂಧಾರದಲ್ಲಿ ಏಕೆ ಹೇಳಲಿಲ್ಲ ನನಗೆ ನಿಜದ ಸಂಗತಿಯನ್ನು? ದಾರಿಯಲ್ಲೂ ನಿನ್ನ ಬಾಯಿಂದ ಒಂದು ಮಾತೂ ಬರಲಿಲ್ಲ. ಮೊದಲು ಒಳಸಂಚಿನ ಒಂದು ಭಾಗವಾಗಿದ್ದೆ, ಈಗ ಮನಸ್ಸಂಚು ಈ ರೀತಿ ಆರೋಪ ಬರುತ್ತೆ ಅಂತ ಮೊದಲೇ ನನಗೆ ಗೊತ್ತಿತ್ತು. ನೀನೇ ಯಾಕೆ ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದರೋ ಇದೇ ಆರೋಪವನ್ನು ನನ್ನ ತಲೆ ಮೇಲೆ ಹೊರಿಸಿದ್ದರು. ಆದರೆ ಸತ್ಯ ಈಗ ಭಿನ್ನ ಗಾಂಧಾರಿ. ಮತ್ತೆ ಅದೇ ಸುಳ್ಳು. ಮತ್ತದೇ ಸುಳ್ಳು ಆರೋಪ. ನಿನಗೆ ಮೊದಲಿನಿಂದಲೂ ಏನು ಗೊತ್ತಿರಲಿಲ್ಲವೇ ಶಕುನಿ? ಆದ್ದರಿಂದಲೇ ನನ್ನ ತಂದೆಯ ಬಗ್ಗೆ ನನಗೆ ತಾತ್ಸರ ಉಂಟಾಗಿರುವುದು. ನಾನು ಭೀಷ್ಮನ ಮೇಲೆ ಅಪವಾದ ಹೊರಿಸುತ್ತಿಲ್ಲ. ಆತನಿಗೆ ದರ್ದಿತ್ತು. ಆತನ ಕಣ್ಣ ಮುಂದೆ ಒಳ ಸಂಚಲನ ಬೇರೇನೂ ದಾರಿ ಇರಲಿಲ್ಲ. ನನ್ನ ತಂದೆ ಯಾಕೆ ಸೇರಿಕೊಂಡ? ತನ್ನ ಸಂತತಿಯ ವಿರುದ್ಧ ರಚಿತವಾದ ಇಂತಹ ಒಳ ಸಂಚಿನಲ್ಲಿ ಯಾಕೆ ಇಂಥ ಹೀನ ಕಾರ್ಯ ಮಾಡಿದ? ಇಂಥ ಪತಿಯ ವ್ಯಕ್ತಿಯ ಮಗನಾಗುವುದಕ್ಕೆ ನನಗೆ ಬಹಳ ಖೇದವಾಗುತ್ತಿದೆ ಗಾಂಧಾರಿ. ರಾಜನೀತಿ ಮನುಷ್ಯನನ್ನು ಇಷ್ಟೊಂದು ಕೆಟ್ಟುಕೊಂಡಿದೆ. ನಾನು ಮದುವೆ ಮತ್ತು ಜೀವದ ದಾಸನಾಗಿರಬಹುದು. ಇಷ್ಟೊಂದು ಕೆಳವನ್ನು ಹಿಡಿಯಲಾರೆ. ಅಂದರೆ ನಿನಗೆ ನಿಜವಾಗಿಯೂ ಏನೋ ಗೊತ್ತಿದ್ದರೆ ನಿನ್ನನ್ನು ಇಲ್ಲಿಗೆ ಬರಲು ಬಿಡುತ್ತಿದ್ದೇನೆ. ಭೀಷ್ಮ ಮತ್ತು ಆತನ ಸೈನಿಕರ ತಲೆಗಳು ನೆಲದ ಮೇಲೆ ಹೊರಡುತ್ತಿದ್ದವು. ಅಷ್ಟೇ ಯಾಕೆ, ತಂದೆ ವಿಗ್ರ ಆಗಿದ್ದರೂ ಕೂಡ ಆದರೆ ನಾವು ಸೋಲುತ್ತಿದ್ದೆವು ಶಕುನಿ. ಅದರ ಪ್ರತಿಭಟನೆಯೇ ಇಲ್ಲದೆ ರಾಜಿ ಮಾಡಿಕೊಂಡು ಕನ್ಯಾ ವಿಕ್ರಮ ಮಾಡಿದ ಕಳಂಕ ದಾಖಲೆಗೆ ತಪ್ಪುತ್ತಿತ್ತು. ನಾನು ಈಗ ಹೇಗೆ ಮುಖ ತೋರಿಸಿಕೊಂಡು ಹೋಗಲಿ? ಜನರಿಗೆ ಏನು ಉತ್ತರ ಕೊಡಲಿಲ್ಲ ಗಾಂಧಾರಿ? ಏಕೆ? ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ನಿನ್ನ ನೈತಿಕ ಸಮಸ್ಯೆಯನ್ನು ನಾನು ಬಗೆಹರಿಸಲಿಲ್ಲವೇ? ಗಾಂಧಾರಕ್ಕೆ ಒಬ್ಬ ಮಹಾಸತಿಯನ್ನು ಸೃಷ್ಟಿಸಿದ ಗೌರವ ಸಂದಿಲ್ಲವೇ? ಈಗ ನಿನ್ನನ್ನು ಪ್ರಶ್ನಿಸುವ ಧೈರ್ಯ ಯಾರಿಗಿದೆ? ಜನ ಅಲ್ಲ. ಜನರೆಲ್ಲ ತಮ್ಮ ತಮ್ಮ ಭಾವನೆಗಳಲ್ಲಿ ತಮ್ಮ ತಮ್ಮ ನಂಬಿಕೆಗಳಲ್ಲಿ ಬದುಕುತ್ತಿರುವರು. ತತ್ವಮತಿಗಳಾದ ಜನಗಳಿಗೆ ಎಂದೂ ಏನೂ ಕೊರತೆ ಇರುವುದಿಲ್ಲ. ಜನರು ಪ್ರಶ್ನೆ ಕೇಳುತ್ತಾರೆ. ಗಾಂಧಾರಿಗೆ ಮೊದಲೇ ಧೃತರಾಷ್ಟ್ರ ಕುರುಡ ಅಂತ ಗೊತ್ತಿದ್ದರು. ಗಾಂಧಾರದಲ್ಲೇ ಯಾಕೆ ಅವರ ಕಣ್ಣಿಗೆ ಪಟ್ಟಿ ಕಟ್ಟಿಕೊಳ್ಳಲಿಲ್ಲ? ಧೃತರಾಷ್ಟ್ರನ ತೇಜಸ್ಸು ಸೌಂದರ್ಯವನ್ನ ನಮ್ಮ ತಂದೆ ಮೊದಲೇ ಹಬ್ಬಿಸಿದ್ದರು. ಯಾರನ್ನು ನಂಬುವುದು? ಇಲ್ಲಿದ್ದುಕೊಂಡು ಏನು ಮಾಡುವೆ? ಅವನು ಕಾಯುತ್ತೇನೆ. ಅರ್ಥವಾಗಲಿಲ್ಲ. ನಿನ್ನ ಹಿತಗಳ ಕಾವಲು, ನಿನಗೆ ಹುಟ್ಟುವ ಮಕ್ಕಳ ಕಾವಲು, ಅಂಧಪತಿಯ ಹಿತಗಳ ಕಾವಲು. ಒಬ್ಬ ಜನ್ಮ ಅಂತ, ಇನ್ನೊಬ್ಬಳು ತನ್ನ ಹಠದಿಂದ ತಾನೇ ಅಂಧಳು. ಅಧಿಕಾರದ ಸಿಹಿಯ ರಾಜನು ನೋಡುವುದಕ್ಕೆ ಯಾರಾದರೂ ಬೇಡವೇ? ಜನರ ನಡುವೆ ಇದ್ದು ಅವರ ಮಾತು ಕೇಳುವ ನಿನಗೆ ಹೋರಾಡಲು ಬೇಡವೇ? ಇಲ್ಲಿ ಉಳಿಯುವುದು ಯಾರಿಗೂ ಇಷ್ಟವಾಗದಿರಬಹುದು ಶಕುನಿ. ಅದನ್ನು ನಾನು ರಚಿಸುವುದಿಲ್ಲ. ಜನ ಅಂದುಕೊಂಡರು ನಾನು ನಿನ್ನನ್ನು ತಡೆ ಹಿಡಿದಿಟ್ಟಿದ್ದೇನೆ ಎಂದು. ಅಂದುಕೊಳ್ಳಲು ಬಿಡು. ಅಷ್ಟರಲ್ಲಿ ಇನ್ನೇನು ಮಾಡಬಲ್ಲರು? ವಿರೋಧಿಸುವ ನೈತಿಕ ಸಾಹಸ ಅವರಿಗೆಲ್ಲಿದೆ? ನೀನು ಮಾಡಿರುವ ಪ್ರತಿಜ್ಞೆ ಎಲ್ಲರನ್ನೂ ಕುಬ್ಜರನ್ನಾಗಿ ಮಾಡಿದೆ. ಅವರು ಮಾಡಿರುವ ಅಪರಾಧದ ಕುಟ್ಟೆ ಹುಳು ಪ್ರತಿಯೊಬ್ಬರನ್ನು ಜೀವನವಿಡೀ ತಿಳಿದಿರುತ್ತದೆ. ಇಲ್ಲ, ನಾನು ಅಧಿಕಾರದ ರಾಜಕೀಯಕ್ಕೆ ಇಳಿಯಬಲ್ಲೆ. ನಾನು ಏನನ್ನು ನೋಡ ಬಯಸುವುದಿಲ್ಲ, ಕೇಳ ಬಯಸುವುದಿಲ್ಲ. ಬೇರೆ ಯಾರಾದರೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಿನಗೊಂದು ಈ ಪಟ್ಟಿ ಅರ್ಥವೇನೆಂಬುದು ಗೊತ್ತು. ಅದಕ್ಕೆ ನಾನು ಹೇಳೋದು, ಯಾವ ನಿರ್ಣಯವು ಶಾಶ್ವತವಲ್ಲ
ತೀವ್ರವೇ ನಿನ್ನ ಹವ, ಇಷ್ಟೊಂದು ತೀಕ್ಷ್ಣವೇ ನಿನ್ನ ಸೇಡು. ನಿನ್ನ ಮೇಲಾಗಲಿ, ನನ್ನ ಮೇಲಾಗಲಿ, ನನ್ನ ಗುರುವಂಶದ ಮೇಲಾಗಲಿ ಸೇಡು ತೀರಿಸಿಕೊಳ್ಳುತ್ತಿಲ್ಲ. ಇನ್ನು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿಲ್ಲ. ಹುಟ್ಟುತ್ತದೆ ತಿರಸ್ಕಾರದ ದ್ವೇಷದ ಮಕ್ಕಳೇ ಬಂದು ಬೇರೇನೂ ಅಲ್ಲ. ತಿರಸ್ಕಾರದಿಂದ ನೀನು ತಪ್ಪಿಸಿಕೊಳ್ಳಲಾರೆ, ನಮ್ಮ ಕುರುವಂಶವು ತಪ್ಪಿಸಿಕೊಳ್ಳಲಾರೆ. ಇಲ್ಲ, ಹೊತ್ತುಕೊಂಡ ತಂದ ಅಂಧತ್ವ ನೋಡಿದೆಯಲ್ಲಿ ನಿನ್ನನ್ನು ಈ ಜಗತ್ತಿನ ನಾಗಾಲೋಟದಲ್ಲಿ ಹಿಂದಕ್ಕೆ ತಳ್ಳುತ್ತದೋ ಇಲ್ಲವೋ ನಿನ್ನದೇ ಇತಿಹಾಸ ಅಂಧತ್ವದ ಹೆಸರಿನಲ್ಲಿ ನನ್ನ ತಪ್ಪುಗಳನ್ನು ಕ್ಷಮಿಸುತ್ತದೆ. ಆದರೆ ನಿನ್ನನ್ನು ಮಾತ್ರ, ಆದರೆ ನಿನ್ನನ್ನು ಮಾತ್ರ ಜಿಗಿಸಿ
ಅಧಿಕಾರ ಕೇಳಿದರು. ಎಲ್ಲ ಆಗಾಗ ಕೂಡನು ಆಗಾಗಲೂ ನಾನು ಬಿಡುವುದಿಲ್ಲ. ಹಾಗಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನಡೆಯಲಿ. ಆದರೆ ಪಾಂಡು ಕುಂತಿ ಮತ್ತು ಮಾದರಿಯನ್ನು ಕರೆದುಕೊಂಡು ಕಾಡಿಗೆ ಹೋದ. ರಾಜ್ಯವನ್ನು ಹೇಗೆ ಬರೆದ? ನಿಯೋಗದಿಂದ ಪುತ್ರರನ್ನು ಪಡೆಯುವ ಮಹಾರಾಜ. ಅದನ್ನು ಅವನು ಹಸ್ತಿನಾಪುರದಲ್ಲೇ ಮಾಡಬಹುದಾಗಿತ್ತು. ಅದು ಒಂದು ಸಾಮಾನ್ಯ ನಿಯೋಗ ಅಲ್ಲವೇ? ಅದೆಲ್ಲೂ ಸರಿ. ಒಟ್ಟಿನಲ್ಲಿ ಅದು ಅಸಹಾಯಕತೆಯ ಹೊಂದಾಣಿಕೆ ಅಷ್ಟೇ. ಯಾರು ಕೂಡ ಅಸಹಾಯಕತೆಯನ್ನು ಸಾರ್ವಜನಿಕ ವಿಷಯವಾಗಿ ಮಾಡಬಯಸಬಹುದು. ನಾಳೆ ನಿಯೋಗದಿಂದ ಪಾಂಡುವಿಗೆ ಪುತ್ರರಾಗುತ್ತಾರೆ. ಅವರು ಇದೇ ವಂಶದವರೆಂದೆನಿಸಿಕೊಳ್ಳುತ್ತಾರೆ. ನಿಮಗಿಂತ ಮೊದಲೇ ಪಾಂಡುವಿಗೆ ಪುತ್ರರಾದರೆ ಅವರೇ ರಾಜ್ಯ ಅಧಿಕಾರ. ಹಾಗಾದರೆ ಈ ಕುರುಡನ ಗತಿ ಏನು ಶಕುನಿ? ಅದನ್ನೇ ನಾನು ಘೋಷಿಸಿಕೊಳ್ಳುವುದು ಮಹಾರಾಜ. ಪಾಂಡುವಿನ ಪುತ್ರರು ಅಧಿಕಾರರೂಢರಾದರೆ ನೀವು ಮತ್ತು ಸೋದರಿ ಅವರ ಅನ್ನವನ್ನು ಆಶ್ರಯಿಸಬೇಕಾಗುತ್ತದೆ. ಮುದುಕರಾದ ಮೇಲೆ ಅವರ ವರ್ತನೆ ಹೇಗಿರುತ್ತದೆ ಎಂಬುದನ್ನು ಯಾರು ಬದುಕರು? ನಾನು ಎಷ್ಟು ದೂರದವರೆಗೂ ಮತ್ತೆ ನಿಮ್ಮನ್ನು ಅಧಿಕಾರವನ್ನು ತಳ್ಳುವುದು ಅವರಿಗೆ ಏನೂ ಕಷ್ಟವಲ್ಲ. ಮೊದಲನೇದಾಗಿ ನೀವು ಎರಡನೇದಾಗಿ ನಿಮ್ಮ ಪುತ್ರರು. ಹಾಗಾದರೆ ಭೀಷ್ಮ ನಮಗಾಗಿ ಏನನ್ನು ಮಾಡುವುದಿಲ್ಲವೇ? ಯಾರ ಹೆಸರು ಹೇಳಿದ್ದೀರಿ ತಾವು? ಮಗ ಹುಟ್ಟಿದ ಕೂಡಲೇ ನ್ಯಾಯ ಪಾಂಡುವಿನ ಕಡೆ ಆಗುವುದು. ದಾಸಿಗೆ ಹುಟ್ಟಿದ ಮಗ ಎಂದೂ ರಾಜನಾಗಲಾರ. ಶಕುನಿ, ನಾನು ಹೇಳಿದ್ದು ಕೆಟ್ಟದ್ದು ಅನಿಸುವುದು. ಅದಕ್ಕೆ ನಾವು ನಿಮ್ಮ ಮೇಲೆ ಆರೋಪ ಹೊರಿಸುವುದಿಲ್ಲ. ಸೋದರಿಯಿಂದ ನಿರೀಕ್ಷಿಸಿದನ್ನೆಲ್ಲ ಆ ದಾಸಿ ನಿಮಗೆ ಕೊಟ್ಟಳು. ಅವಳು ನಿಮ್ಮ ಬದುಕನ್ನು ಸಹನೀಯವಾಗಿ ಮಾಡಿದಳೆಂಬುದಂತೂ ನಿಜ. ಆದರೆ ದಾಸಿಗೆ ಹುಟ್ಟಿದ ಮಗನನ್ನು ಎಂದಿಗೂ ರಾಜನನ್ನಾಗಿ ಮಾಡಲಾರಳು ಮಹಾರಾಜ. ಆದರೆ ನಾನು ಏನು ತಾನೇ ಮಾಡಬಲ್ಲೆ? ನಿನಗೆ ಗೊತ್ತಿದೆ ನನ್ನ ಒಂದು ಗಾಂಧಾರಿಯ ನಡುವೆ ಇರುವ ಸಂಬಂಧ ಏನು ಎಂದು. ನಮ್ಮ ಕನ್ನಡ ವ್ಯವಹಾರ, ಕಲುವ, ದ್ವೇಷ, ತಿರಸ್ಕಾರ. ನಿಜ ಹೇಳಬೇಕೆಂದರೆ ಅವಳ ಹತ್ತಿರ ಹೋಗುವುದಕ್ಕೂ ನನಗೆ ಹೆದರಿಕೆ ಅಧಿಕಾರ ಇದೆಯೋ ಇಲ್ಲವೋ? ಇದೆಂತ ಮಾತು ಶಕುನಿ? ಅವಳ ಶರೀರದ ಮೇಲೆ ನಿಮಗೆ ಅಧಿಕಾರ ಇದೆಯೋ ಇಲ್ಲವೋ? ಇದೆ. ಮತ್ತೆ ಯಾಕೆ ಅಧಿಕಾರವನ್ನು ತೆಗೆದುಕೊಳ್ಳುತ್ತಿಲ್ಲ? ಗಾಂಧಾರಿಯ ವಿರುದ್ಧವಾಗಿ ವಿರುದ್ಧವಾಗಿ ಕಾಂತಾರದ ಅಭಾವದ ವಿರೋಧ ಕೂಡ ಅರ್ಥವಲ್ಲ ಮಹಾರಾಜ. ಗಾಂಧಾರಿಯು ಕೂಡ ಪುತ್ರರನ್ನು ಪಡೆಯಬೇಕೆಂಬ ಆಸೆ ಇರಬಹುದಲ್ಲವೇ? ಆದರೆ ಅವಳಿಂದು ಉತ್ಸಾಹವನ್ನು ತೋರಿಸಲಿಲ್ಲವಲ್ಲ? ಉತ್ಸಾಹ ತೋರಿಸಬೇಕೆಂದೇನಿಲ್ಲ. ಅವಳಿಗೂ ಕೂಡ ಆಸೆ ಇದೆ ಅಲ್ಲವೇ? ಆದರೆ ನನ್ನ ಮತ್ತು ಗಾಂಧಾರಿಯ ನಡುವೆ ಸಂವೇದನೆ ಕೂಡ ಇಲ್ಲ. ನಾನು ಅವಳ ಮೇಲೆ ಬಲಾತ್ಕಾರ ಮಾಡಲೇನು? ಬಲಾತ್ಕಾರ?
ನೀನು ಅವನ ಹೆತ್ತ ತಾಯಿಯಲ್ಲವೇ? ತಿಳಿದು ತಿಳಿದು ನೀವೇಕೆ ಅದನ್ನೇ ಕೆಡುಕುತ್ತಿದ್ರೋ ಕಾಣಿ. ಯುದ್ಧದ ಪರಿಣಾಮವನ್ನು ಅವನು ಬಲ್ಲನೇನು? ಗೆಲ್ಲುವನೆಂಬ ಪೂರ್ಣ ಭರವಸೆ ಇದೆ ಅವನಿಗೆ. ತಮಗೆ ಕುಮಾರ, ಪಾಂಡವರಿಗೆ 5 ಗ್ರಾಮಗಳನ್ನು ಕೊಟ್ಟು ಸಂಧಿ ಮಾಡಿಕೋ. ಇಲ್ಲ, ಇದು ಅಸಾಧ್ಯ. ಏಕೆ? ನಿನಗೆ ಅರ್ಥವಾಗುವುದಿಲ್ಲ ಮಾತು. ನೀನು ಈ ಪ್ರಪಂಚವನ್ನಾದರೂ ಏನು ಬಂದೆ? ಶಕುನಿ ಮಾವನ ಎಂತಹ ಸೋದರಿಯೋ ಕಾಣೆನು ನಾವು. 5 ರಾಜ್ಯಗಳನ್ನು ಕೊಡುವುದರ ಅರ್ಥವೇನು ಗೊತ್ತೇ? ನೀನೇಕೆ ಹೇಳುವುದಿಲ್ಲ ದುರ್ಯೋಧನ? ಸಾತ್ವಿಕವಾಗಿ ಪಾಂಡವರಿಗೆ ಅಧಿಕಾರಿಗಳನ್ನಾಗಲಿ ಹಕ್ಕುದಾರರನ್ನಾಗಲಿ ಅದು ಒಪ್ಪಿಕೊಂಡರೆ ಈ ರಾಜ್ಯವನ್ನು ನಾನು ಬಲಾತ್ಕಾರದಿಂದ ಒಪ್ಪಿಕೊಂಡಂತೆ ಆಗ್ತದೆ. 5 ಗ್ರಾಮಗಳನ್ನು ತೊರೆದ ಮೇಲೆ ಪಾಂಡವರು ಯುದ್ಧ ಮಾಡುವುದಿಲ್ಲ ಎಂದು ನಿನಗೆ ತಿಳಿದಿಲ್ಲ ಮಾತಿ. 5 ಗ್ರಾಮಗಳನ್ನು 1000 ಗ್ರಾಮಗಳನ್ನಾಗಿ ವಿಂಗಡಿಸುತ್ತಾರೆ. ಆ
ನಮ್ಮೆಲ್ಲ ಅಣ್ಣ ತಮ್ಮದಿರು ನಮ್ಮ ಮಾತೆಯ ಮೇಲೆ ಎಲ್ಲಿಲ್ಲದ ಮಮತೆ. ಈ ಭೂಮಿಯವಳಲ್ಲ ಆಕಾಶದಷ್ಟು ಎತ್ತರವೆಂದು ಆಕೆಯನ್ನು ಮುಟ್ಟಲಾರದೆ ಹೋದೆವು. ಹಾಗೆ ಹೇಳಬಾರದು ಕುಮಾರ. ನನ್ನ ಮಮತೆಯಲ್ಲಿ ಅಪನಂಬಿಕೆಯೇ ಇರಬಹುದು ಮಾತೆ. ನಿನ್ನ ಮಮತೆಯಲ್ಲಿ ನಮಗೆ ಅಪಾರ ಮಮತೆ ಇತ್ತು. ಮುಟ್ಟಲಿಲ್ಲ, ತಟ್ಟಲಿಲ್ಲ. ಅದರ ಬಿಸಿ ಮುಚ್ಚಿದುದನ್ನು ನಾವು ಎಂದಿಗೂ ನೋಡಲೇ ಇಲ್ಲ. ಅನುಭವಿಸಲು ಇಲ್ಲ ತಾಯಿ. ಕುಮಾರ ಇಲ್ಲ. ಅಧ್ಯಕ್ಷರೇ, ನನ್ನೇನು ಮಾತೆ? ನನ್ನ ತೊಡೆಯಿಂದ ರಕ್ತವು ಹರಿಯುತ್ತಿರುವುದು. ನನ್ನ ಶರೀರವೆಲ್ಲ ಬೆತ್ತರಿನಿಂದ
ಇಲ್ಲಿಗೆ ನಾಟಕ ಮುಗಿಯಿತು. ಪಾತ್ರಧಾರಿಗಳ ಪರೀಕ್ಷೆ. ಎಲ್ಲರೂ ನಾಟಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈಗ ಪಾತ್ರ ಪರಿಚಯ. ಶಕುನಿ ರೇಣುಕಾ, ದುರ್ಯೋಧನ ಮೀನಾ, ಸಂಜಯ ಗೀತಾ, ಗಾಂಧಾರಿ ಪ್ರತೀಕ್ಷಾ, ಭೀಷ್ಮ ಉಮಾ, ಸಂಗೀತ ರಾಮಮೂರ್ತಿ, ಬನ್ನಿ ಸರ್ ಮೇಲೆ, ಬೆಳಕು ಅಶೋಕ್ ಕನ್ನಡಕೋರ, ಚಂದ್ರಕಲಾ ಧೃತರಾಷ್ಟ್ರ ಶಿವಾಮೂರ್ತಿ. ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಸಿಂಧು ಭೈರವಿ ಸಂಸ್ಥೆ ಅಂದರೆ ರತ್ನ ಅವರಿಗೆ ಧನ್ಯವಾದಗಳು.